ಫ್ಯಾಮಿಲಿಗೆ ಹೋಗ್ತೀನಿ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗೋಣ ಅಂತ ಹಂಗೆ ಫ್ರೆಶ್ ಅಪ್ ಆದೆ. ನೋಡಿ ಹೀಗೆ ನಾನು ರೆಡಿ ಆಗಿರೋದು. ಹಂಗೆ ಡೈರಿಗೆ ಹಾಲು ತಗೊಂಡೋಣ ಅಂತ ತಗೊಂಡೋಗ್ತಾ ಐತೆ. ನೋಡಿ ಇದೇ ನಮ್ಮ ಡೈರಿ, ಗೌರ್ಮೆಂಟ್ ಡೈರಿ ನಮ್ಮದು. ನಾವು ಹಾಕೋ ಹಾಲು ಇಲ್ಲಿಯೇ ಹಾಕೋದು. ತಿರ್ಗಂಗೆ ಮನೆಗೆ ಬರ್ತಾ ಇದ್ದೆ. ಮನೆಗೆ ಬರೋ ಟೈಮಲ್ಲಿ ಫ್ರೆಂಡ್ ಸಿಗ್ದ. ಫ್ರೆಂಡ್ನ ಮಾತಾಡ್ಸ್ಕೊಂಡು ಹಂಗೆ ಇವನ್ನ ಯಾರಿಗೆ ಗೊತ್ತೋ ಅವ್ರು ಕಾಮೆಂಟ್ ಹಾಕಿ ಮತ್ತು ಮೀನು ತಗೊಬರ್ತಿದ್ರು. 2 kg ಮೀನು ತಗೊಂಡು ನನಗೆ ಮನೆ ಹತ್ರ ಹೋಗೋಣ ಅಂತ ಹೋದೆ. ಅವತ್ತು ಚಿಕನ್ ತಿಳಾಕಿದ್ರು. ಚಿಕನ್ 1 kg ತಗೊಂಡು ಹಂಗೆ ಮನೆ ಬಂದೆ. ಮತ್ತು ಹಂಗೆ ಬಂದ್ಬಿಟ್ಟು ಸ್ನಾನ ಮಾಡಿಕೊಂಡು ಹಂಗೆ ಟೆರಸ್ ಮಲಗಿ ತಲೆ ಆಡಿಸ್ಕೊಂಡೆ. ಇದೇ ನಾನು ಔಟ್ಫಿಟ್ ಇವತ್ತೊಂದು. ನೋಡಿ 5 hours later. ಮುದ್ದೆ ಚಿಕನ್ ಸಾರು ಮಾಡಿದ್ರು. ಅದನ್ನಾಗೆ ತಿನ್ಕೊಂಡು ಸ್ವಲ್ಪ ಮೀನಿತ್ತು. ಆ ಮೀನನ್ನ ತಿನ್ಕೊಂಡು ಟೇಸ್ಟ್ ಮಾತ್ರ ಸರಿಯಾಗಿತ್ತು ಗುರು. ಹಂಗೆ ಡೈಟಿಗೆ ಬಂದ್ಬಿಟ್ಟು ಕಂಸಂದ್ರ ಕಡೆ ನಮ್ಮ ಮತ್ತೆ ನಾನು ಹೋಗಿದೆ. ಯಾಕಪ್ಪ ಅಂದರೆ ನೋಡ್ಬೇಕು ಅಂದ್ಕೊಂಡಿದ್ದೆ. ಆದರೆ ಈಗ ನೋಡಿ ಇದೇ ನಮ್ಮ ಅತ್ತೆಯವ್ರ ಮನೆ. 2 ಮನೆ ಅವ್ರದ್ದು ನೋಡಿ. ಮತ್ತು ಈಗ ಮಲಪಕೊಂಡು ಹೋಗ್ತಾ ಇದ್ದೆ. ಯಾಕಪ್ಪ ಅಂದರೆ ಮಳೆಯಾಗೋ ನಾನು ಪೊದೆಗೆ ಬಲ ಕೊಡಬೇಕು ಅಂದ್ಕೊಂಡಿದ್ದೆ. ಅದ್ಯಾವ್ದು ಫುಲ್ಫಿಲ್ ಮಾಡಿ ಹಾಕೋಣ ಅಂತ ಹೋಗ್ಲಿ. ನೋಡಿ ವ್ಯೂ ನೋಡಿ ಹೆಂಗೆ ಮರ ತೊಗೊಂಡು ವ್ಯೂ ನೋಡಿ ಚೆನ್ನಾಗಿದೆಯೋ. ಪೀಸ್ಫುಲ್ ಪ್ಲೇಸ್ ಇದು. ಹಂಗೆ ಗಾಳಿ ಬರ್ತಾ ಇರುತ್ತೆ. ಒಂದಲ್ಲೇ ದೇವಸ್ಥಾನ ನೋಡಿ. ಇದೇ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ನೋಡಿ. ಮತ್ತು ಹಿಂಗೆ ಟ್ರಕ್ಕಿಂಗ್ ಹೋಗೋಣ ಅಂದ್ಬಿಟ್ಟು ಬೆಟ್ಟದ ಮೇಲೆ ಹೋಗಿದ್ರಿ. ಹೋಗ್ತಾ ಇದ್ರೆ ಅದನ್ನ ಮೇಲೆ ಎತ್ತಿದ್ರೆ ಕೆಳಗೆ ಬಿದ್ದರೆ ಹೆಂಗಿರತ್ತೆ ಗೊತ್ತಾ? ನೋಡಿ ವೀಡಿಯೋ ಹಾಕ್ತಿರ್ತೀನಿ ಹಂಗಿರತ್ತೆ. ಮತ್ತು ಕೋತಿಗಳು ಬಂತು. ಬಾಲ್ಯನ್ ಕೂಡ ಅಂದ್ಬಿಟ್ಟು ಎಲ್ಲ ಕೊಡ್ಕೊಂಡು ಹಂಗೆ ಕೊಡ್ತಾಯಿದ್ದೆ ಬಾಲ್ಯನ್ನು. ನೋಡಿ ಇಲ್ಲೊಂದು ಬರತ್ತೆ ಇಲ್ಲೊಂದು ಕೊಟ್ಟೆ. ಮತ್ತು ಅಲ್ಲಿ ನಿಂತ್ಕೊಂಡಿದ್ದೆ ಕೋಪ ಮಾಡ್ಕೊಂಡು. ಅದಕ್ಕೆ ಅವಿಗೆ ಕೊಟ್ಟಿಲ್ಲ ಅಂತ್ರಿಗೂ ಕೂಡ ನೋಡ್ಕೊಟ್ಟೆ. ಮತ್ತು ಹಂಗೆ ಪಕ್ಕದಲ್ಲಿ ಒಂದು ಬಂತು. ಪಕ್ಕದಲ್ಲಿ ಬಂದಿರ್ಗೆ ಅದ್ರಿಗೊಂದು ಕೊಟ್ಟೆ. ಮತ್ತು ಹಂಗೆ ಹಿಂದೆ ಒಂದು ಬಂತು. ಅದ್ರ ಕೊಟ್ಟು ನೋಡಿ ಇದು ಬಿಚ್ಕೊಡೋಣ ಅಂತ ಕೊಡ್ತಾ ಇದ್ದೆ. ಕೊಡಕೊಳ ಅಂತು ನಾನು ಕೊಟ್ಟಿಲ್ಲ. ಇಕ್ಕು ಅಂದರೆ ಇಕ್ಕಿಲ್ಲ ಮೇಲೆ ನಾನು ಕೊಡಲ್ಲ ಅಂದೆ. ಅದ್ರಿಗೆ ಸೇರು ಗೊತ್ತಾಯ್ತದ ನೋಡಿ. ಸೇರು ಗೊತ್ತಾಯ್ತು. ಮತ್ತು ಕೊಟ್ಟೆ ಕಿತ್ಕೊಂಡು ನನಗೆ ಓಡಾತ್ರೆ. ಮತ್ತು ಹಿಂಗೆ ಇನ್ನೊಂದು ಬಂತು. ಅದು ನನಗೆ ಓದಿಸ್ಬಿಟ್ಟು ಕೊಳ ಅಂದ್ಬಿಟ್ಟು ಮೇಲಕ್ಕೆ ಬಂತು. ಕುದ್ಬಿಟ್ಟೆ ನಾನು. ಮತ್ತು ಹಂಗೆ ಬರೋ ದಾರಿಯಲ್ಲಿ ಎಲ್ಲೇ ತೋಟ ನಡ್ಕೊಂಡು ಹಂಗೆ ಮನೆಗೆ ಬಂದೆ. ಮನೆಗೆ ಬಂದಿಟ್ಟಿರೋ ಫೋಲರ್ಗೆ ಹೋಗಂದ್ರು. ಯಾಕಪ್ಪ ಅಂದರೆ ನಮ್ಮ ಮಾಮೂರು ಜಮೀನು ತೆಗ್ದಿದ್ದಾರೆ. ಅದು ನೋಡ್ಕೊಬರೋಕ್ಕೆ ನೋಡಿ. ಇದೆ ನಮ್ಮ ಮಾಮೂರು ಜಮೀನು. ಇದು ಎಷ್ಟೇ ಎಕ್ರೆ ಇರ್ಬೋದು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.